ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ತುಂಬಾನೇ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ಕಾಶಿ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಳ್ಳಿ. ನಂತರ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳಿ. ನಂತರ ಒಂದು 4 ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನೀಟಾಗಿ ಫ್ರೈ ಮಾಡಿಕೊಂಡು 1-2 ಒಣಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸೊಪ್ಪು ತಗೊಂಡಿರೋದ್ರಿಂದ 2 ಹಾಕೊಳ್ತಾ ಇದ್ದೀನಿ. ನೀವೇನಾದರೂ ಸೊಪ್ಪು ಜಾಸ್ತಿ ತಗೊಂಡಿದ್ರೆ ಒಂದು 3-4 ಹಾಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಬಳಸಕ್ಕೆ ಹೋಗ್ಬಿಡಿ, ಒಣಮೆಣಸಿನ್ಕಾಯಿನ ಆದಷ್ಟು ಬಳಸಿ. ನೋಡಿ, ನಾನು ಈ ಟೈಮಲ್ಲಿ ಒಂದು ದೊಡ್ಡ ಈರುಳ್ಳಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಈ ಸೊಪ್ಪಿನ ಪಲ್ಯಗಳಿಗೆಲ್ಲ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಯಾಕೆಂದರೆ ಸೊಪ್ಪು ಕುಕ್ ಆಗ್ತಾ ಆಗ್ತಾ ಸೊಪ್ಪು ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಈರುಳ್ಳಿ ಬಾಯಿಗೆ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಬೇಗ ಬೇಯಬೇಕಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದೇ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಂಡು ಆಯಿಲ್ಗೆ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕೊಂಡು ಅಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀಟಾಗಿ ಆಯಿಲಲ್ಲಿ ಕಡಲೆಬೇಳೆನ ಫ್ರೈ ಮಾಡ್ಕೊಂಡ್ರೆ ಆಗ್ಬಿಡುತ್ತೆ. ಏನು ತೊಂದರೆ ಏನಾಗೋದಿಲ್ಲ. ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ತುಂಬಾ ಕಹಿ ಇರುತ್ತೆ. ಸೊ ನಾನು ಮಾಡಿರೋ ರೀತಿಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಒಂಚೂರು ಕಸರೆ ಅಂತ ಅನ್ಸೋದಿಲ್ಲ. ನೀವು ನುಗ್ಗೆ ಸೊಪ್ಪು ಮಾಡ್ಕೊಳ್ಬೇಕಾದ್ರೆ ಹೇಗೆ ಇರುತ್ತೋ ಅದೇ ರೀತಿನಲ್ಲೇ ಇರುತ್ತೆ. ನೋಡಿ, ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನಮ್ಮ ಮನೆ ಹತ್ರನೇ ಬಿಟ್ಟಿತ್ತಲ್ವಾ, ಅದನ್ನೇ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೀರಿಗೆ ಹಾಕೊಂಡಿದ್ದೀನಿ. ಅದನ್ನು ಹಿಂಡ್ಕೊಂಡು ಈಗ ನಾನು ಅದೇನು ಒಗ್ಗರಣೆ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸೊಪ್ಪು ಆ್ಯಡ್ ಮಾಡ್ಕೊಂಡ ನಂತರ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ತುಂಬಾ ಕಹಿ ಇರುತ್ತೆ. ಹಾಗಾಗಿ ನಾವು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಏನು ಕಹಿ ಏನೋ ಅನ್ಸೋದಿಲ್ಲ. ಮತ್ತು ಇದನ್ನು ಮಾಡಬೇಕಾದ್ರೆ ನೀವು ಪ್ಲೇಟ್ನೆಲ್ಲ ಮುಚ್ಚಕ್ಕೆ ಹೋಗಬೇಡಿ. ಇದನ್ನು ಹಾಗೆ ಬೇಯಿಸ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಪ್ಲೇಟ್ ಮುಚ್ಚಿದ್ರಿ ಅಂತ ಹೇಳಿದ್ರೆ ತುಂಬಾ ಕಹಿ ಆಗಿಬಿಡುತ್ತೆ, ಬಾಯಲ್ಲಿ ಇಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಪ್ಲೇಟ್ನೆಲ್ಲ ಮುಚ್ಚಕ್ಕೆ ಹೋಗಬೇಡಿ. ನೋಡಿ, ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿನೇ ನೀವು ಫ್ರೈ ಮಾಡಬೇಕಾಗುತ್ತೆ. ನಂತರ ಈಗ ಸೊಪ್ಪು ಬೇಯಿಸ್ಕೊಳ್ಳಿಕ್ಕೋಸ್ಕರ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು. ನೀರೆಲ್ಲ ಡ್ರೈ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಈ ಪಲ್ಯನ ಬಾಳಂತಿ ಅವ್ರಿಗೆ ಕೊಡ್ತಾರೆ. ಬಾಳಂತಿ ಅವ್ರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಹೊಟ್ಟೆನಲ್ಲಿ ಏನಾದರೂ ಗಾಯ ಆಗಿದ್ರೆ ಇದು ಆರಿಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸುಮಾರು ಜನ ಇದು ಕಹಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿನ್ನೋದಿಲ್ಲ. ನಿಮಗೇನಾದರೂ ಸುತ್ತಮುತ್ತ ಏನಾದರೂ ಸಿಕ್ಕಿದ್ರೆ ನೀವು ಖಂಡಿತವಾಗ್ಲೂ ತೊಗೊಂಡು ಈ ರೀತಿ ಮಾಡ್ಕೊಂಡು ತಿನ್ನಿ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ತುಂಬಾ ವೆರೈಟಿಯಾದ ರೆಸಿಪಿನ ಮಾಡ್ಬೋದು. ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ನಾವು ಈಗ ಪಲ್ಯಕ್ಕೆ ನೀರು ಹಾಕಿದ್ವಲ್ಲ, ಅದು ಡ್ರೈ ಆಗಿ ಈ ರೀತಿ ಆಗಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನ್, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಸ್ವಲ್ಪ ಲೈಟಾಗಿ ಹಾಕೊಂಡಿದ್ದೀನಿ. ನಂತರ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಸೊಪ್ಪಿನ ಪಲ್ಯ ರೆಡಿನೇ ಆಗಿಬಿಡುತ್ತೆ. ನಾನಿಲ್ಲಿ ಮುದ್ದೆ ಮತ್ತು ಬೇಳೆ ಸಾಂಬಾರು ಮತ್ತು ಪಲ್ಯ ಹಾಕೊಂಡು ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಒಂಚೂರು ಕಸರೆ ಇರಲಿಲ್ಲ. ತುಂಬಾ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಪ್ರತಿಯೊಬ್ಬರು ಮಾಡ್ಕೊಂಡು ತಿನ್ನಲೇಬೇಕು. ಇದು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬಾ ಒಳ್ಳೆಯದು. ಸೊ ಪ್ಲೀಸ್ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ಇದೇ ರೀತಿಯಾದಂಥ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.